ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ರಂಗೋಲಿ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿದ್ರೆ ನನ್ನ ಮಗಳು ಬೇಗ ಎದ್ಬಿಟ್ಟಿದ್ದಾಳೆ. 6 ಗಂಟೆಗೆ ಹಬ್ಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೊಳಗೆ ಬೇಗ ರೆಡಿ ಮಾಡೋಣ ಅಂತ ಮಾಡಿದ್ರೆ ಇವಳು ಬೇರೆ ಎದ್ಬಿಟ್ಟಿದ್ಲು. ಈ ಕಡೆ ದೇವ್ರ ಪೂಜೆ ಕೂಡ ಮಾಡಿಬಿಟ್ಟಿದ್ದೆ. ಆಗಲೇ 6 ಗಂಟೆ ಆಗಿತ್ತು ಅಲ್ವಾ, ಅಷ್ಟೊತ್ತಿಗೆ ಪೂಜೆ ರೆಡಿ ಆಗಿತ್ತು. ಬೇಗ ಎದ್ದಿದ್ದೆ. ಹಾಗೆ ತಲೆಸ್ನಾನ ಕೂಡ ಆಗಿತ್ತಲ್ವ. ಕೂಲ್ ಒಣಸ್ಕೊಳ್ಳೋಣ ಅಂತ ಬಂದೆ. ಇವಳು ನೋಡಿದ್ರೆ ಕೂಲ್ ಉದ್ದ ಇದೆ, ನಂದು ಕೂಲ್ ಹಿಡಿದು ಜಗ್ತಾ ಇದ್ದಾಳೆ ಬೀಡೆ ಅಂತ ಬಿಡಿಸ್ಕೊಂಡು. ಹಾಗೆಯೇ ಒಂದು ಸ್ವಲ್ಪ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಫಸ್ಟ್ ಟೈಮ್ ನಾನು ಫೇಸ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ತಿಂಡಿಗೋಸ್ಕರ ಅವಲಕ್ಕಿ ಮಾಡಿದೆ, ಅಂದರೆ ಪೋಹ ಅಂತಾರಲ್ವ ಅದನ್ನು ಮಾಡಿದೆ. ಉದ್ರುದ್ದಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಸೈಡ್ ತುಂಬಾ ಫೇಮಸ್ ಇದು, ಅಂದರೆ ಲಿಂಗಾಯಸ್ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ವೆಡ್ಡಿಂಗ್ ಫಂಕ್ಷನ್ಗಳೆಲ್ಲ. ಇದೇ ಬೇಗ ಆಗೋದು, ಅಂದರೆ ಅವಲಕ್ಕಿ ಉಪ್ಪಿಟ್ಟೆಲ್ಲ ಬೇಗ ಆಗೋದು. ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಹಬ್ಬಕ್ಕೆ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇವನು ಎಂತ ಮಾಡ್ತಾ ನನ್ನ ಮಗ ಪೃಥ್ವಿ ಎಂತ ಮಾಡ್ತಾ ಇದ್ದಾನೆ ಅಂದರೆ, ಮರನ ತಗೊಂಡು ನಾನು ವೇಸ್ಟ್ ಇರುತ್ತೆ ಅಲ್ವಾ ಹೆಚ್ಚಿನ ಅದನ್ನೆಲ್ಲ ಎತ್ತಿಟ್ಟು ಅದನ್ನೆಲ್ಲ ಹಾಕೋಣ ಅಂತ ಮಾಡಿದೆ. ಇವ್ನು ನೋಡಿ ತಲೆ ಮೇಲೆ ಹಾಕ್ಕೊಂಡು ತಿರುಗ್ತಾ ಇದ್ದ. ಇಷ್ಟು ಕೊಡೋ ಅಂತ ಕೊಡ್ತಿರಲಿಲ್ಲ, ಬಿಡು ಹೇಗೋ ಸುಮ್ಮನೆ ಇದ್ದಾನೆ ಅಲ್ವಾ. ನನ್ನ ಮಗಳು ಬೇರೆ ಮಲ್ಕೊಂಡಿದ್ಲು. ಏನೋ ಸುಮ್ಮನೆ ಇದ್ಬಿಟ್ರೆ ಸಾಕಪ್ಪ ದೇವ್ರೆ ಅಂತ ಹೇಳಿ ಹೆಚ್ಕೋತಾ ಇದ್ದೆ. ಆ ಟಿಫನ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ಇದೆಲ್ಲ ಹೆಚ್ಕೋತಾ ಇದ್ದೀನಿ. ಏನಂದರೆ ಮೊದಲೇ ಅಡುಗೆಗೆ ಯಾವುದು ಏನು ಮಾಡಬೇಕು ಅಂತ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ಆಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡೋ ಟೆನ್ಷನ್ ಇರಲ್ಲ. ಬೇಗ ಹೆಚ್ಚಿಟ್ಕೊಂಡು ಬೇಗ ಅಡುಗೆ ಆಗಿಬಿಡುತ್ತೆ. ನಂದು ಆಗಲೇ 1:30 ಅಷ್ಟೊತ್ತಿಗೆ ಅಡುಗೆ ಆಗಿಬಿಟ್ಟಿತ್ತು. ನಾನು ಹೆಚ್ಚುವಾಗ ಬರೀ 10 ಗಂಟೆ ಆಗಿತ್ತು. ಇಲ್ಲಿ ಸಾಂಬಾರಿಗೋಸ್ಕರ ನಾನಿಲ್ಲಿ ಬೇಳೆನ ತೊಳೆದಿಟ್ಕೊಂಡು ತೊಗರಿಬೇಳೆನ ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ, ಅಂದರೆ ಬೇಗ ಬೇಯಲ್ಲ ಈ ತೊಗರಿಬೇಳೆ, ಅದಕ್ಕೋಸ್ಕರ ನೆನೆಸಿಟ್ಟಿದ್ದೆ. ಮತ್ತು ಇಲ್ಲಿ ತೊಗರಿಬೇಳೆಗೆ ಬದನೆಕಾಯಿ, ನುಗ್ಗೆಕಾಯಿ, ಬೀನ್ಸು, ಆಲೂಗೆಡ್ಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿನ ನಾನು ಬೇರೆ ಪಾತ್ರೆ ಬೇಯಿಸ್ಕೊತಿದ್ದೀನಿ, ಅಂದರೆ ಈ ಪಾತ್ರೆ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ವಿಷಲ್ ಹಾಕೋದ್ರೊಳಗೆ ನುಗ್ಗೆಕಾಯಿ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಯಾಕಂದರೆ ಬೇಗ ಬೇಯಲ್ಲ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ. ಮತ್ತು ಅದರಿಂದ ಮತ್ತೆ ತೆಗೆದುಬಿಟ್ಟು ಮತ್ತು ಬೇರೆ ಮಾಡಿ ಮತ್ತು ನುಗ್ಗೆಕಾಯಿ ಈ ಕಡೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು, ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿ ಬೇಯಿಸ್ಕೊತೀನಿ. ಅರ್ಧ ಬೇಯಬೇಕು, ಅಲ್ಲಿವರೆಗೂ ಅರ್ಧ ಬೇಯ್ದ ನಂತರ ನಾನಿಲ್ಲಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪಿನಕಾಯಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈ ಥರ ಮೊದಲೇ ಹಾಕ್ಕೊಂಡ್ರೆ ನುಗ್ಗೆಕಾಯಿ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ ನಂತರ ನಾನು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಗ ಬೇಯಿಸ್ಕೊಂಡ್ರೆ ಬೇಗ ನುಗ್ಗೆಕಾಯಿ ಬೆಂದು ಬಿಡುತ್ತೆ. ತುಂಬ ಎಳೆದಿತ್ತು, ನೋಡೋಕೆ ದಪ್ಪ ಕಾಣಿಸ್ತದೆ, ತುಂಬ ಎಳೆದಿತ್ತು, ಬೇಗ ಬೆಂದ್ಕೊಳ್ತು. ಮತ್ತು ಈ ಕಡೆ ಹೋಳಿಗೆ ಮಾಡೋಣ ಅಂತ ಹೇಳಿ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಅಂದರೆ ಇದು ಬೇಗ ಈ ಥರ ಕಲಸಿಟ್ಕೊಳ್ಳೋದ್ರಿಂದ ಹೋಳಿಗೆ ಕಣಕ ಅಂತಾರಲ್ವ, ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳೋದನ್ನು ನಾವು ಕಣಕ ಅಂತ ಅಂತೀವಿ, ಅದಕ್ಕೋಸ್ಕರ ಕಣಕ ಅಂತಾನೆ. ಮತ್ತೊಂದು ಏನಂದರೆ ಇದು ಮೈದಾ ಹಿಟ್ಟು ತುಂಬ ಕೈಗೆ ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನೀಟಾಗಿ ಮೆಲ್ತ್ಕೋಬೇಕು, ಅಂದರೆ ನಾದ್ಕೊಂಡಷ್ಟು ಯಾವುದೇ ಆಗಲಿ ರೊಟ್ಟಿನೇ ಆಗಲಿ ಚಪಾತಿನೇ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮೇಲೆ ಕೆಳಗೆ ಮಾಡಿ ನೋಡ್ಕೊಳ್ಳಿ. ಈ ಥರ ಎಳೆದಾಗ ಅದು ಒಳ್ಳೆ ರಸದ್ದು ಇದು ಬರುತ್ತೆ ಅಲ್ವಾ, ಆ ಥರ ಬರಬೇಕು, ಮೇಲೆ ಎಳಿಬೇಕು ಗಮ್ ಥರ. ಆ ಥರ ಬಂದರೆ ಮಾತ್ರ ಅದು ನೆಂದಿದೆ ಅಂತ. ಮಧ್ಯೆ ಕಟ್ಟಾಗಬಾರ್ದು, ಕಟ್ಟಾದರೆ ಅದು ಸರಿಯಾಗಿ ಮಿಕ್ಸ್ ಆಗಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ಥರ ಕಟ್ಟಾದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡಾಗ ಅದು ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ರೆಡಿ ಆಯಿತು ಅಂತ ನಾನಿಲ್ಲಿ ಒಂದು ಕಡೆ ಮುಚ್ಚಳ ಮುಚ್ಚಿಬಿಟ್ಟು ನೆನೆಯೋಕ್ಕೋಸ್ಕರ ಒಂದು ಸೈಡಾಗಿ ಬಿಡ್ತೀನಿ. ಈ ಕಡೆ ನುಗ್ಗೆಕಾಯಿ ಕೂಡ ಬೆಂದ್ಕೊಂಡಿತ್ತು ನೋಡಿ. ಈ ಥರ ನೀಟಾಗಿ ಚೆಕ್ ಮಾಡಿದಾಗ ಈ ಥರ 2 ಪೀಸ್ ಆಗುತ್ತೆ. ಈ ಥರ ಪೀಸ್ ಆದರೆ ನುಗ್ಗೆಕಾಯಿ ಕ್ಲೀನಾಗಿ ಬೆಂದ್ಕೊಂಡಿದೆ ಅಂತ. ಇನ್ನೂ ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಯಾಕಂದ್ರೆ ನುಗ್ಗೆಕಾಯಿಗೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ಸಾಂಬಾರು ಖಾರಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಹುರ್ಕೋತೀನಿ. ಇದು ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿದು, ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿದು ಫ್ಲೇವರ್ ಬಿಡಬೇಕು, ಅಲ್ಲಿವರೆಗೂ ನಾನು ನೀಟಾಗಿ ಹುರ್ಕೋತೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ಈ ರೇಂಜಿಗೆ ಬಂದು ಹುರ್ಕೊಂಡ್ರೆ ಸಾಕು. ಅದಾದ ನಂತರ ನಾನಿಲ್ಲಿ ಅದೇ ಬಾಣಲಿಗೆ ಟೊಮೆಟೊ ಹಣ್ಣು ಕೂಡ ಹುರ್ಕೋತೀನಿ. ಟೊಮೆಟೊ ಹಣ್ಣು ಸ್ವಲ್ಪ ಸ್ಮೂತಾಗಿದ್ದರೆ ಬೇಗ ಹುರ್ಕೋಬೋದು, ಇಲ್ಲ ಗಟ್ಟಿರೋದು ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಗುತ್ತೆ. ನಾನಿಲ್ಲಿ ಸಾಫ್ಟಾಗಿರೋ ಟೊಮೆಟೊ ಹಣ್ಣು ತೊಗೊಂಡು ಒಂದು 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಅದು ಕೂಡ ಮೆತ್ತಗಾಗೋಷ್ಟು ಬೇಯಿಸ್ಕೊಂಡು ಖಾರಕ್ಕೆ ಒಂದು 3 ಒಣಮೆಣಸು ಹಾಕ್ಕೊಂಡಿದ್ದೀನಿ.
ಒಣಮೆಣಸು ನಮ್ಗೆ ಖಾರ ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೋಸ್ಕರ ಖಾರ ಜಾಸ್ತಿ ಹಾಕ್ಕೊಳ್ಳಲ್ಲ. 3 ಒಣಮೆಣಸು ಹಾಕ್ಕೊಂಡಿದ್ದೀವಿ. ಒಣಮೆಣಸು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಳ್ಳಿ. ಕಪ್ ಮಾಡ್ಕೋಬೇಡಿ. ಕಪ್ ಮಾಡಿಕೊಂಡ್ರೆ ಸಾಂಬಾರು ಹುಳಿ ಅಲ್ಲ ಸಾರಿ ಕಹಿ ಬರುತ್ತೆ. ಕಹಿ ಬಂದರೆ ತಿನ್ನೋಕ್ಕೆ ಟೇಸ್ಟಿ ಇರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು. ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹುರಿದಿಟ್ಟಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡು ಸಾಂಬಾರು ಪುಡಿ, ಕಾಯಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ಇದು ನುಗ್ಗೆಕಾಯಿ ಕೂಡ ಬೆಂದ್ಕೊಂಡಿತ್ತು. ನಾನು ಮೊದಲೇ ವಿಷಲ್ ಹೊಡಿಸ್ಕೊಂಡಿದ್ದೆ ಅಲ್ವಾ ಸಾಂಬಾರಿಗೋಸ್ಕರ ಮಿಕ್ಸಿ ತರಕಾರಿನ, ಅದನ್ನು ಕೂಡ ಅದೇ ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಬಗ್ಗಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಈ ತರಕಾರಿ ಮೊದಲೇ ನುಗ್ಗೆಕಾಯಿಗೋಸ್ಕರ ಉಪ್ಪು ಹಾಕ್ಕೊಂಡಿದ್ವಿ ಅಲ್ಲ, ಅದ್ರದ್ದು ಉಪ್ಪಿರುತ್ತೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು. ಆ ಉಪ್ಪು ಕಮ್ಮಿ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಈ ಆಲೂಗೆಡ್ಡೆ, ಬೀನ್ಸು, ತರಕಾರಿ ಎಲ್ಲ ಏನಿದೆ ಅದು ಉಪ್ಪನ್ನ ಎಳ್ಕೊಳ್ಳುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಚೇಂಜ್ ಆಗಿದೆ ಬರ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಸ್ ಇಟ್ಟಿದ್ದೀನಿ ಮತ್ತು ವಾಷಿಂಗ್ ಮಿಷನ್ ಕೂಡ ಆನಲ್ಲಿದೆ. ಮತ್ತು ಜೊತೆಗೆ ನಾನು ಕೋಲ್ಡ್ ಕೂಡ ಹಾಕಿದೆ. ಯಾಕೆ ಇತ್ತೀಚೆಗೆ ತುಂಬಾ ಶೀತ ಆಗ್ತದೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಮೂಗೆಲ್ಲ ಕಟ್ಕೊಬಿಟ್ಟಿದೆ. ಅದಕ್ಕೆ ಅದೇ ಬೆಳಗ್ಗೆ ಬೇಗ ಹೇಳ್ತಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಹಾಗಾಗುತ್ತೆ ಅಂತ ಅಂದ್ಕೋತೀನಿ. ನಮ್ಮ ತುಮಕೂರು ಸೈಡೆಲ್ಲ ಬೇಗ ಎದ್ದರೆ ಅವರೆಲ್ಲ ಏನು ಮಾಡ್ತಾರೆ, ಬಟ್ಟೆ ಕಟ್ಕೊಂಡು ನೀಟಾಗಿ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆ ಬಂದು. ಅದು ನಾನು ಹಾಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಬಟ್ಟೆ ಇಟ್ಕೊಳ್ಳಲ್ಲ, ಕಿವಿಗೆ ಹತ್ತಿ ಇಟ್ಕೊಳ್ಳಲ್ಲ, ಹಾಗೆ ಓಡಾಡ್ತಾ ಇರ್ತೀನಿ. ನಮ್ಮನೆ ಅದಕ್ಕೆ ಬೈತಾ ಇರ್ತಾರೆ, ಅದಕ್ಕೆ ನಿಂಗೆ ಕೋಲ್ಡ್ ಆಗಿದೆ ಅಂತ ಬೈತಾ ಇರ್ತಾರೆ. ಏನು ಮಾಡೋದು, ಮೊದಲಿಂದನೂ ಅಭ್ಯಾಸ ಇಲ್ಲ. ನಾನು ಸ್ವೆಟ್ರ್ ಹಾಕಿ ಅಭ್ಯಾಸ ಇಲ್ಲ, ಕಿವಿ ಕಟ್ಕೊಂಡು ಅಭ್ಯಾಸ ಇಲ್ಲ, ಕಿವಿಗೆ ಹತ್ತಿ ಇಟ್ಕೊಂಡು ಅಭ್ಯಾಸ ಇಲ್ಲ. ನನಗೆ ಯಾವುದೂ ಅಭ್ಯಾಸ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ, ನನಗೇನೋ ಥರ ಮಾಡಿದರೆ ಇಂಟ್ರೆಸ್ಟು ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಇದು ಕೂಡ ಬೆಂದ್ಕೊಂಡಿದೆ ಅಂದರೆ ಚೆನ್ನಾಗಿ ಕುದೀತದೆ. ಈ ಥರ ನೀಟಾಗಿ ಕುದ್ಕೋಬೇಕು. ಈ ಥರ ನೀಟಾಗಿ ಒಂದು ಕುದಿ ಬಂದ ನಂತರ ಖಾರನ ಹಾಕ್ಕೋತೀನಿ. ಖಾರನ ಒಂಚೂರು ವೇಸ್ಟ್ ಮಾಡಬೇಡಿ, ಯಾಕಂದರೆ ಖಾರ ವೇಸ್ಟ್ ಆದರೆ ಸಾಂಬಾರು ವೇಸ್ಟ್ ಆಗುತ್ತೆ. ಮತ್ತು ಉಕ್ಕೋದಕ್ಕೆ ಕೂಡ ಬಿಡಬೇಡಿ. ಉಕ್ಕಿದ್ರೆ ಮೇಲಿನ ನೊರೆಯಲ್ಲೇ ಸಾಂಬಾರು ಟೇಸ್ಟ್ ಇರುತ್ತಂತೆ, ಅಂದರೆ ಉಕ್ಕಿ ಹೋಗುತ್ತೆ ಅಲ್ವಾ, ಆ ನೀರಲ್ಲೇ ಸಾಂಬಾರು ಟೇಸ್ಟ್ ಇರುತ್ತೆ ಅಂತೆ. ಅದಕ್ಕೋಸ್ಕರ ಉಕ್ಕೋದಕ್ಕೆ ಬಿಡಬೇಡಿ. ಪದೇ ಮಿಕ್ಸ್ ಮಾಡ್ಕೋತಾ ಇರಿ. ನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇನ್ನೂ ಬೇಕಂದರೆ ಉಪ್ಪು ಹಾಕ್ಕೋತೀನಿ. ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋತೀನಿ. ಯಾಕಂದರೆ ನಾವು ದೇವರಿಗೆ ಸಾಂಬಾರನ್ನ ಹಾಕಿಬಿಟ್ಟು ಎಡೆ ಹಿಡಿಯಲ್ಲ. ನಾವು ಹಸಿ ಹಾಲು ಅನ್ನ ಹಾಕಿಬಿಟ್ಟು ದೇವರಿಗೆ ಎಡೆ ಹಿಡಿತೀವಿ ಅಷ್ಟೇ. ಅದಕ್ಕೋಸ್ಕರ ಸಾಂಬಾರು ಟೇಸ್ಟ್ ನೋಡಿ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಚೆಕ್ ಮಾಡಿ ಹಾಕಿದ್ದು. ಮತ್ತು ಈ ಸೈಡಲ್ಲಿ ನಾನು ಒಗ್ಗರಣೆಗೋಸ್ಕರ ಒಂದು ಬಾಣಲಿಲಿ ಸ್ವಲ್ಪ ತುಪ್ಪ, ಜೀರಿಗೆ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಸಾರಿಗೆ ಹಾಕ್ಕೊತಿದ್ದೀನಿ. ಮತ್ತೊಂದು ಸೈಡಲ್ಲಿ ಅದು ಸಾಂಬಾರು ಆಯಿತು. ಮತ್ತೊಂದು ಸೈಡಲ್ಲಿ ಕಡಲೆಬೇಳೆ ಕೂಡ ಬೇಯಿಸೋಕ್ಕಿಟ್ಟಿದ್ದೀನಿ. ಅಂದರೆ ಕಡಲೆಬೇಳೆ ತೊಗರಿಬೇಳೆನ ಹೋಳಿಗೆ ಮಾಡೋಣ, 2 ಸೇರಿ ಹೋಳಿಗೆ ಮಾಡೋಣ ಅಂತ ಹೇಳಿ ಈ ಥರ ಬೇಯಿಸೋಕ್ಕಿಟ್ಟಿದ್ದೀನಿ. ಮತ್ತು ಒಂದು ಸೈಡಲ್ಲಿ ಅದಕ್ಕೆ ಕಡಲೆಬೇಳೆ ಬೇಯ್ತಾ ಇತ್ತು. ಈ ಸೈಡಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿತ್ರಾನ್ನಕ್ಕೋಸ್ಕರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಡಲೆ ಬೀಜ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆನ ಹಾಕಿ ಅದನ್ನ ಒಂದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಹುರ್ಕೋತೀನಿ. ಅಂದರೆ ಗರಿ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ಹುರ್ಕೋತೀನಿ. ಅದಾದ ನಂತರ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಚಟಪಟ ಅನ್ನಬೇಕು, ಅದರೊಟ್ಟಿಗೆ ಖಾರ ಕೂಡ ಬಿಟ್ಕೋಬೇಕು, ಅಲ್ಲಿವರೆಗೂ ಹುರ್ಕೊತೀನಿ. ನಂತರ ಇಲ್ಲಿ ಈರುಳ್ಳಿನ ಹೆಚ್ಚಾಕೋತೀನಿ. ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಾಕೊಳ್ಳಿ. ನನಗೊಂದು ಸ್ವಲ್ಪ ಅರ್ಜೆಂಟ್ ಆಗಿರೋದ್ರಿಂದ, ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಬೇಗ ಹೆಚ್ಚಾಕೋತಿದ್ದೆ. ಯಾಕಂದರೆ ಅಮ್ಮಗೂ ಸ್ವಲ್ಪ ಹುಷಾರಿಲ್ಲ, ಅವಳಿಗೂ ಥಂಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೂ ಅವಳು ಪದೇ ಹಠ ಮಾಡ್ತಾಯಿದ್ರು. ಅವಳನ್ನು ಹ್ಯಾಂಡಲ್ ಮಾಡಿ ನಾನು ಇಲ್ಲಿ ಅಡುಗೆ ಮಾಡಬೇಕಿತ್ತಲ್ವ, ಅದಕ್ಕೋಸ್ಕರ ಪಾಪ ನಮ್ಮನೆಯವರು ಇದ್ದರು, ಆದರೂ ಅವಳ ಹತ್ರ ಇರೋದಕ್ಕೆ ಕೇಳಲ್ಲ. ಅದಕ್ಕೋಸ್ಕರ ಅಪ್ಪನ ಹತ್ರ ಹೋದರೆ ನಾನು ನೋಡಿಬಿಟ್ರೆ ಅಮ್ಮನೇ ಬೇಕು ಅಂತ ಓಡಿ ಬಂದುಬಿಡ್ತಾಳೆ. ಅದಕ್ಕೋಸ್ಕರ ಬೇಗ ಹೆಚ್ಕೊಂಡು ಮಾಡೋಣ ಅಂತ ಹೇಳಿ ಈ ಥರ ಹೆಂಗೆಂಗೋ ಕಟ್ ಮಾಡಿಬಿಟ್ಟೆ. ಅದು ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಹೀಗಾಗುತ್ತೆ ಕೆಲವೊಂದು ಸಲ ಅಂತ. ಇಲ್ಲಿ ನೀಟಾಗಿ ಒಂದು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಈ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ಈರುಳ್ಳಿ ಹಸಿ ವಾಸನೆ ಹೋಗಿ ಅದು ಕ್ಲೀನಾಗಿ ಹುರ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊತೀನಿ. ಈ ಥರ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಈರುಳ್ಳಿ ಬೆಂದ್ಕೊಬಿಡುತ್ತೆ. ಬಟ್ ಹಬ್ಬಕ್ಕಲ್ವಾ, ಅದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಹಾಗೆ ಈರುಳ್ಳಿನ ಬೇಯಿಸ್ಕೊಬಿಟ್ಟೆ. ನಂಗೆ
ಹಾಗೆ ಬೇಯಿಸ್ಕೊಂಡ್ರೆ ಇಷ್ಟ. ಈ ಥರ ಈರುಳ್ಳಿಗೆ ಉಪ್ಪು ಹಾಕ್ಕೊಂಡು ಬೇಗ ಬೇಯಿಸ್ಕೊಂಡು ನಂಗೆ ಯಾಕೋ ಇಷ್ಟ ಆಗಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಹಾಗೆ ಬೇಯಿಸ್ಕೊತೀನಿ. ನಂತರ ಒಂದು 5 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡು ನಂತರ ಲಿಡ್ ಆಫ್ ಮಾಡ್ತೀನಿ. ಅಷ್ಟರಲ್ಲಿ ಒಗ್ಗರಣೆ ಕೂಡ ಆಗಿರುತ್ತೆ. ಈ ಕಡೆ ತೊಗರಿಬೇಳೆ ಕೂಡ ಬೇಯಕ್ಕಿಟ್ಟಿದ್ದೆ, ಅದು ಕೂಡ ಬೇಯ್ತಾ ಇತ್ತು. ನೋಡ್ತಿದ್ದೆ, ಚೆಕ್ ಮಾಡ್ತಿದ್ದೆ, ಪದೇ ಪದೇ ಚೆಕ್ ಮಾಡ್ತಿದ್ದೆ. ಯಾಕಂದರೆ ಉಕ್ಕೋಗ್ಬಿಟ್ರೆ ಟೇಸ್ಟ್ ಕೂಡ ಹೋಗುತ್ತೆ. ಅದಕ್ಕೋಸ್ಕರ ಮತ್ತು ಒಂದು ಸೈಡಲ್ಲಿ ಪಲ್ಯ ಮಾಡೋಣ ಅಂತ ಹೇಳಿ ಕೋಸ್ಗೆಡ್ಡೆ ಮತ್ತು ಕಡಲೆಕಾಳು, ಬಟಾಣಿ ಕಾಳು, ಸ್ವಲ್ಪ ಟೊಮೊಟೊ ಹಣ್ಣು ನೀರನ್ನ ಹಾಕ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೀನಿ. ಮೊದಲು ಆಲೂಗಡ್ಡೆ ಪಲ್ಯ ಮಾಡೋಣ, ಬಾಳೆಕಾಯಿ ಪಲ್ಯ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಅಮ್ಮಂಗೆ ಫೋನ್ ಮಾಡಿದಾಗ ಅಮ್ಮ ಇವತ್ತು ಹಬ್ಬ, ಬಾಳೆಕಾಯಿ ಪಲ್ಯ ಮಾಡಬೇಡ, ಬಾಳೆಕಾಯಿ ಪಲ್ಯ ಚಟ್ನಿ ಏನು ಮಾಡಬೇಡ, ಬಜ್ಜಿ ಬೇಕಾ ಮಾಡ್ಕೊ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೋಸ್ಗೆಡ್ಡೆ ಪಲ್ಯ ಮಾಡೋಣ ಅಂತೇಳಿ ಅದು ಮೇಯಕ್ಕಿಟ್ಬಿಟ್ಟು ಈ ಕಡೆ ಪಲ್ಯಗೋಸ್ಕರ ಖಾರ ರೆಡಿ ಮಾಡ್ತಾಯಿದ್ದೀನಿ. ಪಲ್ಯ ಖಾರಕ್ಕೆ ಕಾಯಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಹುಳಿ ಅಂದರೆ ಹುಣಸೆ ಹುಳಿನ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಂಡು ಬರ್ತೀನಿ. ಈ ಕಡೆ ತೊಗರಿಬೇಳೆ ಕೂಡ ಬೆಂದ್ಕೊಂಡಿತ್ತು, ಸಾಕು ಅನ್ನಿಸ್ತು. ಆ ಕಡೆ ಯಾಕಂದರೆ ನಾನು ಹೇಳಿದೆ ಅಲ್ವಾ, ಕೆಲವೊಂದು ಗಟ್ಟಿ ಇತ್ತು, ಕೆಲವೊಂದು ಸಾಫ್ಟ್ ಇತ್ತು ಅಂತ ಹೇಳಿ. ಅದಕ್ಕೋಸ್ಕರ ಹಾಗೆ ಒಂದು ಬೆಂದಿತ್ತು, ಒಂದು ಬೆಂದಿಲ್ಲ, ಪರವಾಗಿಲ್ಲ, ಅದು ಬೆಲ್ಲ ಹಾಕ್ದೆ ಬೇಯ್ಕೊಳ್ಳುತ್ತೆ ಅಂತ ಅಂದರು. ಅದಕ್ಕೋಸ್ಕರ ಹಾಗೆ ಬಿಟ್ಟೆ. ಮತ್ತು ಒಂದು ಸೈಡಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಕೂಡ ನೆನೆಸಿಟ್ಟು ವಡೆಗೋಸ್ಕರ ಅದನ್ನು ಮಾಡಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಸೋಸಿ ತೆಗೆದಿಟ್ಕೊಂಡಿದ್ದೀನಿ. ಕಡೆ ಪಲ್ಯ ಕೂಡ ಏನು ಕೋಸ್ಗೆಡ್ಡೆ ಎಲ್ಲ ಹಾಕಿಟ್ಕೊಂಡಿದ್ದೀವಲ್ವ, ಪಲ್ಯ ಕೂಡ ರೆಡಿಯಾಗಿತ್ತು. ಅದಾದ ನಂತರ ಒಂಚೂರು ಉಪ್ಪು ಹಾಕಿಬಿಟ್ಟು ಖಾರನ ಹಾಕ್ಕೋತಾ ಇದ್ದೀನಿ. ಈ ಥರ ಗ್ರೀನ್ ಕಲರ್ ಪಲ್ಯ ಮಾಡೋಂಗೆ ತುಂಬ ಇಷ್ಟ ನನಗೆ. ಒಣಮೆಣ್ಸಿನ ಪಲ್ಯ ಮಾಡ್ತಾರಲ್ವ, ನಂಗೆ ಅದು ಇಷ್ಟ ಆಗಲ್ಲ. ನಂಗೆ ಹಸಿಮೆಣ್ಸಿನ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟುಕೊಂಡು ನಂತರ ನಾನಿಲ್ಲಿ ಒಂದೇ ಒಂದು ವಿಷಲ್ ಹುಡ್ಸ್ಕೊತೀನಿ. ಯಾಕಂದರೆ ಉಪ್ಪು ಎಲ್ಲದ ಕಡೆನೂ ಹಿಡ್ಕೊಳ್ಳುತ್ತೆ. ಕೋಸ್ಗೆಡ್ಡೆಗೆ ಉಪ್ಪು ಹಿಡಿಯೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಅದರ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೆ ಒಂದು 5 ನಿಮಿಷ ಲಿಡ್ ಬರೆಸ್ಬೋದು, ವಿಷಲ್ ಬರೆಸ್ಬೋದು, ಇಲ್ಲಾಂದರೆ ಹಾಗೇ ಆಫ್ ಮಾಡ್ಬೋದು. ಇಲ್ಲಿ ಕಡಲೆಬೇಳೆ, ತೊಗರಿಬೇಳೆ ಕೂಡ ಬೆಂದ್ಕೊಂಡಿತ್ತು. ಅದು ನೀರು ಸೋಸಿಬಿಟ್ಟು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಬೆಲ್ಲ ಜಜ್ಜಿ ಹಾಕ್ಕೊಂಡಿದ್ದೀನಿ. ಈ ಥರ ಜಜ್ಜಿ ಹಾಕ್ಕೊಂಡು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊತೀನಿ. ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪ ನೀರೇನಾದರೂ ತೊಗರಿಬೇಳೆಲಿದ್ದರೆ ಅದು ಹೊರಟೋಗುತ್ತೆ. ಅಂದರೆ ಬೆಲ್ಲದ ಪಾಕ ನೀರು ಜಾಸ್ತಿ ಇದ್ದರೆ ಬೆಲ್ಲದ ಪಾಕನೂ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ತುಂಬ ಮಿಕ್ಸ್ ಆಗಿಬಿಡುತ್ತೆ. ಅಂದರೆ ಸಾಫ್ಟಾಗಿ ಇದು ಏನಿದೆ ಹೂರ್ಣ ಅಂತಾರಲ್ವ, ಅದು ತುಂಬ ತೆಳು ಬರುತ್ತೆ. ಮತ್ತು ಹೋಳಿಗೆಗೆ ಇದು ಮಾಡ್ಕೊಳ್ಳೋಕ್ಕೆ ಕೂಡ ಸರಿಯಾಗಲ್ಲ. ಅದಕ್ಕೋಸ್ಕರ ನನಗೆ ಈ ರೇಂಜ್ ಬಂದಿತ್ತು, ನನಗೆ ಸಾಕು ಅನ್ನಿಸ್ತು. ಅದಕ್ಕೋಸ್ಕರ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಇನ್ನೊಂದು ಸ್ವಲ್ಪ ಏನಾದ್ರು ಬೆಲ್ಲ ಎಲ್ಲಾದರೂ ಉಳ್ಕೊಂಡಿದ್ರೆ ಅದು ಸ್ವಲ್ಪ ಕರಗಲಿ ಅಂತ ಹೇಳಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ನಂಗೆ ಸಾಕು ಅನ್ನಿಸ್ತು, ಅದಕ್ಕೋಸ್ಕರ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಬೆಲ್ಲ ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ. ಮತ್ತು ಇಲ್ಲಿ ಅಷ್ಟರೊಳಗೆ ತಣ್ಣಗಾಗೋದ್ರೊಳಗೆ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸಣ್ಣ ಬಾಣಲಿಗೆ ವಡೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಮೊದಲೇ ಬಿಟ್ಟು ನೋಡಿಕೊಂಡೆ, ಅದನ್ನು ಎಣ್ಣೆ ಬಿಸಿ ಇದೆ ಅನ್ನಿಸ್ತು. ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ವಡೆನ ಬಿಟ್ಕೋತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ವಡೆ ಬರುತ್ತೆ ಅಲ್ವಾ, ಅಂಗೈಯಲ್ಲಿ ಒಂದು ಸ್ವಲ್ಪ ಈ ಅಂಗೈಯಲ್ಲಿ ಸ್ವಲ್ಪ ಏನು ಹೊಂಡ ಇರುತ್ತೆ ಎಲ್ಲರ ಕೈಯಲ್ಲೂ. ಈ ಮಧ್ಯ ಉಂಡೆನ ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ವಡೆ ರೇಂಜ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ನೀವು ಹಾಗೆ ತಟ್ಕೊಂಡು ಮಾಡಿಬಿಡು. ಕೆಲವೊಬ್ಬರು ಲೋಟಕ್ಕೆ ಬಟ್ಟೆ ಹಾಕಿಬಿಟ್ಟು ಅದರಲ್ಲಿ ತಟ್ಟಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಕಡಲೆಬೇಳೆ ಏನಿದೆ ಅದು ಚೆನ್ನಾಗಿ ಬೇಯುತ್ತೆ. ಮತ್ತು ದಪ್ಪ ದಪ್ಪ ಹಾಕ್ಕೊಂಡಿದ್ದೀನಿ ಅಲ್ವ ನಾನು, ಅದಕ್ಕೋಸ್ಕರ ಒಳಗಿರೋದು ಕೂಡ ಬೇಕು, ಇಲ್ಲಾಂದರೆ ಹಸಿ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಹಾಗೆ ನಾನು ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಅದರೊಟ್ಟಿಗೆ ಬಾಳೆಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಎರಡೂ ಕೂಡ ಆಗಿತ್ತು. ಎರಡೂ ಕೂಡ ರೆಡಿ ಮಾಡಿಕೊಂಡೆ. ನನಗೆ ವಡೆ ಇಷ್ಟ, ನಮ್ಮನೆಯವ್ರಿಗೂ ಇಷ್ಟ. ನನಗೆ ಬಾಳೆಕಾಯಿ ಬಜ್ಜಿ ಇಷ್ಟ, ಅವ್ರಿಗೆ ಆಲೂಗಡ್ಡೆ ಬಜ್ಜಿ ಇಷ್ಟ. ಅದಕ್ಕೋಸ್ಕರ ಇಬ್ಬರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಎರಡೂ ಮಾಡ್ಕೊಂಡ್ಬಿಟ್ಟೆ. ಮತ್ತು ಇಲ್ಲಿ ಹೋಳಿಗೆಗೋಸ್ಕರ ಹೋಳಿಗೆ ಕವರ್ ನಾನು ತೊಗೊಂಡಿರಲಿಲ್ಲ. ಅದಕ್ಕೋಸ್ಕರ ಎಣ್ಣೆ ಆಯಿಲಿಂದ ಇತ್ತಲ್ವ, ಆಯಿಲಿಂದ ತೊಗೊಂಡಿದ್ದೆ. ಮತ್ತೊಂದು ಆಯಿಲಿಂದ ಅವಾಗಿಂದ ಪ್ಯಾಕೆಟಲ್ಲೇ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮನೆ ಆಯಿಲ್ ಏನು ಮಾಡಿದೆ, ಬಿಸಿ ಇದೆ, ಎಣ್ಣೆ ಬಿಸಿ ನೀರನ್ನ ಹಾಕ್ಬಿಟ್ಟೆ. ಅಂದರೆ ಬಾಟ್ಲಿನ ತೊಳ್ಕೊಬೇಕು ಅಂತ ಹೇಳಿ ಬಿಸಿ ನೀರು ಹಾಕ್ಬಿಟ್ಟೆ. ಅದು ನೋಡಿದ್ರೆ ಮೆಲ್ಟಾಗೋಗ್ಬಿಡ್ತು. ಅದಕ್ಕೋಸ್ಕರ ಹಾಗೆ ಒಂದು ಬಾಟ್ಲಿಲಿ ಹಾಕಿಬಿಟ್ಟಿದ್ದೆ. ಮತ್ತು ಅದು ಅರ್ಧ ಲೀಟ್ರದ್ದು ಅನಿಸುತ್ತೆ, ತುಂಬ ಉಳ್ಕೊಂಡಿತ್ತು. ಅದಾದ ನಂತರ ಅದಕ್ಕೋಸ್ಕರ
ಅದಕ್ಕೋಸ್ಕರ ಹಾಗೆ ಖಾಲಿ ಆಗಲಿ ಅಂತ ಇದೇ ಪ್ಯಾಕೆಟಲ್ಲಿ, ಹಿಂಗೂ ನಾಳೆ ಹಬ್ಬ ಅಲ್ವಾ ಆಗುತ್ತೆ ಅಂತ ಅದೇ ಪ್ಯಾಕೆಟಲ್ಲಿ ಹಾಕ್ಕೊತಿದ್ದೆ. ಈ ಥರ ಕಟ್ ಮಾಡಿಬಿಟ್ಟು ಎಕ್ಸಸ್ ಆಯಿಲ್ ಇದೆ ಅದನ್ನು ತೆಗೆದು ಇಲ್ಲಿ ಹೂರ್ಣ ಅಂದರೆ ಕಣಕ ಅಂತೀವಲ್ಲ ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಚಿ, ಅಂಟ್ಕೋಬಾರ್ದು ಅಂತ ಎಣ್ಣೆ ಹಚ್ಚಿ ನೋಡಿ ಈ ಥರ ಎಳೆದಾಗ ಅದು ಕ್ಲೀನಾಗಿ ಬರಬೇಕು. ಈ ಥರ ಕ್ಲೀನಾಗಿ ಬರಬೇಕು ಅಂದರೆ ಅದು ಎಳೆದಾಗ ಅಲ್ಲಲ್ಲೇ ಕಟ್ ಆಗಬಾರ್ದು. ನಾವು ಕಟ್ ಮಾಡಿದ್ರೆ ಮಾತ್ರ ಅದು ಕಟ್ ಆಗಬೇಕು. ಈ ಥರ ಕಟ್ ಮಾಡಿದ್ರೆ ಮಾತ್ರ ಅದು ಹೋಳಿಗೆಗೆ ಕಣಕ ಚೆನ್ನಾಗಿ ಬಂದಿದೆ ಅಂತ ಆಗುತ್ತೆ. ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ ಈ ಥರ ಮಾಡಿದಾಗ. ಮತ್ತು ಏನು ಹೇಳ್ತಾರೆ ಅಂದರೆ ಈರುಳ್ಳಿ ಇರೋ ಕಡೆ ಇಟ್ಟರೆ ಹೋಳಿಗೆ ಹರಿಯುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಅದ್ರ ರೀಸನ್ ಏನಂತ ನನಗೆ ಗೊತ್ತಿಲ್ಲ. ನನ್ನ ಅಮ್ಮನೂ ಹಾಗೆ ಹೇಳ್ತಾರೆ, ಈರುಳ್ಳಿ ಇರೋ ಕಡೆ ಇಟ್ಟರೆ ಕಣಕ ಏನಿದೆ ಈರುಳ್ಳಿ ಇರೋ ಕಡೆ ಇಟ್ಟರೆ ಅದು ಬೇಗ ಹರ್ಕೊಬಿಡತ್ತೆ, ಚೆನ್ನಾಗಿ ಬರಲ್ಲ ಹೋಳಿಗೆ, ಅದಕ್ಕೆ ಬೇರೆ ಕಡೆ ಇಡು ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ನಾನು ಹಾಗೆ ಇಟ್ಟಿದ್ದೆ. ಈ ಸಲ ಬೇರೆ ಕಡೆನೇ ಇಟ್ಟಿದ್ದೆ. ಯಾಕೆ ಬೇಕು ಸುಮ್ಮನೆ ಹರಿದೋದ್ರೆ ಬೇಜಾರಾಗುತ್ತೆ ಅಲ್ವಾ, ಮಾಡಿನೋ ಅಯ್ಯೋ ಹರಿದೋಯ್ತು ಅಂತ ಅನಿಸುತ್ತೆ ಅಂತ. ಕೆಲವೊಬ್ಬರು ಹೋಳಿಗೆನ ತಟ್ಟಿಬಿಟ್ಟು ಮಾಡ್ತಾರೆ, ಕೆಲವೊಬ್ಬರು ಅರ್ದ್ಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಫಸ್ಟು ಅರ್ದೆ, ಆಮೇಲೆ ನೋಡೋಣ ತಟ್ಬಿಟ್ಟು ಮಾಡೋಣ ಚೆನ್ನಾಗಿ ಬರತ್ತಾ ಅಂತ ಹೇಳಿ ತಟ್ಟಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಎಲ್ಲ ಅರ್ದ್ಬಿಟ್ಟೆ ಮಾಡೋದು. ನನಗೆ ಆ ಥರನೂ ಬರುತ್ತೆ, ಈ ಥರ ತಟ್ಬಿಟ್ಟು ಮಾಡೋದಕ್ಕೂ ಬರುತ್ತೆ. ಅಂದರೆ ರೊಟ್ಟಿ ಎಲ್ಲರೂ ಕೆಲವೊಬ್ರು ತಟ್ತಾರೆ, ಕೆಲವೊಬ್ಬರು ಉದ್ದುತ್ತಾರೆ. ನನಗೆ ರೊಟ್ಟಿನ ತಟ್ಬಿಟ್ಟು ಮಾಡೋದಕ್ಕೆ ಬರೋಲ್ಲ. ನನಗೆ ಉದ್ದಿ ಮಾಡಿದ್ರೆ ಮಾತ್ರ ಬರೋದು, ಅಂದರೆ ಅರ್ಧ ಮಾಡಿದ್ರೆ ಮಾತ್ರ ಬರೋದು. ಅದಕ್ಕೋಸ್ಕರ ನಾನು ಅರ್ಧ ಮಾಡ್ತೀನಿ. ಇಲ್ಲಿ ನೋಡೋಣ ಅಂತ ಹೇಳಿ ತಟ್ಟಿ ಮಾಡಿದೆ, ಚೆನ್ನಾಗಿ ಬಂತು. ಕೆಲವೊಬ್ರು ಏನು ಅಂದ್ಕೊತಾರೋ ಅಂತ ಹೇಳಿ ಈ ಥರ ಫಸ್ಟ್ ತಟ್ಟು ಮಾಡಿ ತೋರಿಸ್ದೆ. ನನಗೆ ಇದು ಬರುತ್ತೆ ಅಂತ ತೋರಿಸಿದ್ದು ಅಷ್ಟೇ. ನನಗೆ ಈ ಥರ ತಟ್ಟಿ ಬರೋದು ಮಾಡೋಕ್ಕೂ ಬರುತ್ತೆ, ಅರ್ಧ ಮಾಡಲಿಕ್ಕೂ ಬರುತ್ತೆ. ಮತ್ತು ಈ ಕಡೆ ಹಂಚು ಕೂಡ ರೆಡಿಯಾಗಿತ್ತು. ಹಂಚು ಕೂಡ ಅದೇ ಸೈಡ ಬೇಯಿಸೋಕೆ ಇಟ್ಟಿದ್ದೆ, ಅದು ಕೂಡ ಬೇಯ್ದಿತ್ತು, ಬಿಸಿಯಾಗಿತ್ತು. ಅದು ಹೋಳಿಗೆ ಹಾಕಿದ ತಕ್ಷಣ ಸ್ವಲ್ಪ ಮೇಲೇನಿದೆ ಅದು ಕಡಲೆ ಹಿಟ್ಟು ಮೈದಾ ಹಿಟ್ಟು ಬೇಯ್ಕೊಳ್ಳಿ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡು ನಂತರ ಇಲ್ಲಿ ತಿರುಗಿಸಿ ಹಾಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಅಂದರೆ ನಾನು ಫಸ್ಟ್ ಟೈಮ್ ಮಾಡೋದು ಕಲ್ತೀನಿ, ಅಂದರೆ ಒಂದು 3 ಸಲ ಮಾಡಿದ್ದೀನಿ ಅಷ್ಟೇ ಮನೇಲಿ. ನಾನು ಜಾಸ್ತಿ ಟೈಮ್ ಮಾಡಿಲ್ಲ. ಸಲ ಹಬ್ಬ ಇತ್ತು ಅಲ್ವಾ, ಮಳೆ ಕೂಡ ಇತ್ತು, ಅದಕ್ಕೋಸ್ಕರ ಅಮ್ಮನ ಮನೆ ಹೋಗಿಲ್ಲ, ಇಲ್ಲಾಂದರೆ ಹೋಗ್ತಿದ್ದೆ. ಅಂದರೆ ಮನೆ ತಾನೇ ಹೋಗಿ ಬಂದಿದ್ದೆ ಅಮ್ಮನ ಮನೆಯಿಂದ. ಅದಕ್ಕೋಸ್ಕರ ಬೇಡ ರೀ ದೀಪಾವಳಿ ಹಬ್ಬಕ್ಕೆ ಹೋಗೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ. ಮತ್ತು ಈ ಕಡೆ ನೋಡಿ, ಈ ಕಡೆ ಅರ್ದ್ಕೊಂಡು ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಅರ್ದು ಮಾಡಿದ್ರೂ ಎಲ್ಲ ಕಡೆ ಮೈದಾ ಹಿಟ್ಟು ಏನಿದೆ ಅದೊಂದು ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಒಂದು ಚೂರು ಕೂಡ ಹೋಳಿಗೆ ಹರಿಲಿಲ್ಲ. ಬೇಗ ಹೈ ಫ್ಲೇಮ್ ಇಟ್ಟು ಹೊತ್ತಿಸ್ಬಿಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ಒಂದು ಚೂರು ಹರಿದಿರಲಿಲ್ಲ. ಯಾಕೆಂದರೆ ಬೇಗ ಆಗಬೇಕಿತ್ತು ಅಲ್ವಾ, ನಾನು ಈ ಕಡೆ ಅಡುಗೆನೂ ಮಾಡಬೇಕಿತ್ತು, ಈ ಕಡೆ ಮಗುನೂ ನೋಡ್ಕೋಬೇಕಿತ್ತು. ಅದಕ್ಕೋಸ್ಕರ ಹಾಗಾಗ್ತಾಯಿತ್ತು. ಮತ್ತು ಕಡೆ ಮತ್ತೊಂದು ಸೈಡಲ್ಲಿ ಹೋಳಿಗೆ ಕೂಡ ಬೇಯಿಸ್ಕೊತೆ. ಮತ್ತು ಹೇಳೋದು ಮರ್ತೋಯ್ತು, ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ, ಗೌರಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ. ಯಾಕಂದರೆ ಎಲ್ಲರಿಗೂ ಯಾವುದೇ ಕೆಲಸದಲ್ಲಿ ವಿಘ್ನ ಬಂದರೂ ಕೂಡ ಕೆಲಸ ಸರಿಯಾಗಿ ನಡೆಯೋದಿಲ್ಲ. ಆ ಗಣೇಶ ಯಾವ್ಯಾವ ಒಳ್ಳೆ ಕೆಲಸ ಯಾರ್ಯಾರು ಮಾಡೋಕ್ಕೆ ಹೊರಟಿದ್ದಾರೆ ಅವರು ಎಲ್ಲ ಕೆಲಸದಲ್ಲೂ ಯಾವುದೇ ವಿಘ್ನ ಬರದೆ ಎಲ್ಲ ಕೆಲಸನೂ ಚೆನ್ನಾಗಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲ ಕಡೆ ಬೆಳೆ ಮಳೆ ಚೆನ್ನಾಗಾಗಲಿ ಅಂತ ಬೇಡ್ಕೋತೀನಿ. ಮತ್ತು ಆಲ್ರೆಡಿ ಒಂದು 2 ವಾರನೇ ಆಗಿತ್ತು ಅನಿಸುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಯಾಕಂತಲೇ ಗೊತ್ತಿರಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ವಿಡಿಯೋ ಏನೋ ಮಾಡ್ಕೊತಿದ್ದೆ, ಬಟ್ ಅಪ್ಲೋಡ್ ಮಾಡ್ತೀನಿ. ನಮ್ಮನ್ನು ಅದೇ ಹೇಳ್ತಿದ್ದು, ಡೈಲಿ ವಿಡಿಯೋ ಮಾಡ್ತೀಯ ಬಟ್ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕೆ ಕೇಳ್ತಾಯಿದ್ರು. ಯಾಕಂತಲೇ ಗೊತ್ತಾಗ್ತಿಲ್ಲ, ಏನಂತಲೇ ಅರ್ಥ ಆಗ್ತಿಲ್ಲ. ಕೂತಿದ್ದೆ ವಿಡಿಯೋ ಅಪ್ಲೋಡ್ ರೆಡಿ ಮಾಡೋಣ ಅಂತೇಳಿ, ಬಟ್ ಮನಸ್ಸು ಬರ್ತಿರ್ಲಿಲ್ಲ, ಹಾಗೆ ಇದ್ದೋಗ್ಬಿಡ್ತಿದ್ದೆ. ಯಾಕಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಹೀಗಾಗ್ತಿತ್ತು. ಇನ್ನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಕೂಡ ಗಣೇಶ ಬೇಡ್ಕೊಳ್ತಿದ್ದೆ, ಅಯ್ಯೋ ದೇವರೇ ಡೈಲಿ ವಿಡಿಯೋ ಮಾಡ್ಕೊತೀನಿ ಬಟ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ ಅಂತ ಬೇಡ್ಕೊಂಡಿದ್ದೀನಿ. ಇನ್ನೂ ಟ್ರೈ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಮಗಳು ಕೂಡ ಹುಷಾರಾಗಲಿ ಒಂದು ಸೈಡಲ್ಲಿ, ನಾನು ಕೂಡ ಹುಷಾರಾಗಬೇಕು. ಅಂದರೆ ನನಗೂ ಕೂಡ ಕೋಲ್ಡ್ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್.